ಅಪ್ಪ ನಮ್ಮ ಸಣ್ಣ ಮಗ ತೋರು ನಮ್ಗ ತರಸ್ ಮಾಡಿಕ್ಕಿನು. ಅವ 3 ವರ್ಷ ಖಾಲಿ ಬಟ್ಟಿ ಮೇಲೆ ಇಬ್ಬರು ಗಂಡ ಹೆಂಡತಿ ಬಟ್ಟಿ ಮೇಲೆ ಜಗಳ ಆಡೋದು, ಹೆಂಡತಿ ಬಡೋದು, ನನಗ ಬಡೋದು, ತೋರು ನನ್ಗ ತಕ್ಲೀಫ್ ನನ್ಗ ತರಸ್ ಬಂದಿತ್ತು. ಎಲ್ಲ ಪೊಲೀಸ್ ಸ್ಟೇಷನ್ದಾಗ ಹಾಕಿದ, ಎಲ್ಲ ಹಾಕಿದ. ಅವ ಖಾಲಿ ಬಟ್ಟಿ ಮೇಲೆ ಹೋಗ್ಯಾನ. ಖಾಲಿ 3 ವರ್ಷ ಆ ಕಡೆ ಆಂಧ್ರಕ್ಕಿದ್ದನು. ಈಗ ಹೋಗಿ ಸಂಡೆಗ ಬಂದನ. ಈಗ ಅಪ್ಪ ಹೋಗ್ಯಾನ, ಬಂದನ. ಈಗ ಕುಡದು ಎಲ್ಲ ಬಂದ್ ಮಾಡ್ಯಾನ. ಈಗ ಹೆಂಡತಿ ಕರ್ಕೊಂಡು ಈಗ ದಂಡಗ ಮಾಡ್ತಾನ. ಈಗ ಊರಾಗ ನಡ್ದಾನ. ಸಾಕಪ್ಪ ಏಸಪ್ಪ, ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಷ್ಟೇ ಚಂದ ಇತ್ತಂದ್ರೆ ನಿಮ್ಗೆ ಇಷ್ಟೇ ಸಾಕಪ್ಪ. ನಾ ಸಾಯತನ ಬರ್ತಾನ ಬಿಡಲ್ಲ. ಈ ಸಾಕ್ಷಿಯನ್ನ ನಾನು ವಿವರಣೆ ಮಾಡ್ತೀನಿ, ಕೇಳಿಸ್ಕೊಳ್ಳಿ ನೀವು. ಎಲ್ಲಮ್ಮ ಅವರು 1-2 ತಿಂಗಳಿಂದ ನಮ್ಮ ಚರ್ಚಿಗೆ ಬರ್ತಾ ಇದ್ದಾರೆ. 2-3 ತಿಂಗಳಾಯ್ತ, 1-2-3 ತಿಂಗಳಾಗತ್ತ. 3 ತಿಂಗಳಿಂದ ನಮ್ಮ ಸಭೆಗೆ ಬರ್ಲತ್ತಾರ. 3 ವರ್ಷ ಕೆಳಗಡೆ ಅವ್ರ ಮಗ ಹೆಂಡತಿ ಮಕ್ಕಳನ್ನ ತಕೊಂಡು ಅವ್ರ ಆಂಧ್ರ ಹೊರಟೋಗಿದ್ದಾರೆ. 3 ವರ್ಷದಿಂದ ತನ್ನ ಮಗ ಯಾವತ್ ನನ್ನ ಮನೆಗೆ ಬರ್ತಾರಂತ ಅಂದ್ಬಿಟ್ಟು ಅವ್ರ ಕಣ್ಣೀರ್ ಸುರಿಸ್ತಾನೆ ಇದ್ರು. ಹಲ್ಲೆಲೂಯ. ಆದ್ರೆ 3 ತಿಂಗಳು ಚರ್ಚೆಗೆ ಬಂದಿದ್ದಾರೆ. 3 ತಿಂಗಳಲ್ಲಿ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಮಗ ತಾಯಿ ಹತ್ರ ಬಂದಿದ್ದಾನೆ. ಹಲ್ಲೆಲೂಯ. ಕೈಗಳ ಕಟ್ಟಿ ದೇವರ ಸ್ತೋತ್ರ ಮಾಡೋಣ. ದೇವರು ನನಗೆ ಕೊಟ್ಟಿರುವಂತ ದರ್ಶನ ಏನಂತಂದ್ರೆ, ಈ ಔರಂಗ್ ತಾಲೂಕದಲ್ಲಿ ಮನುಷ್ಯ ಏನ್ ಮಾಡ್ತೀನಿ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಆದ್ರೆ ದೇವ್ರು ಏನ್ ಮಾಡ್ತಾ ಅಂತಂದ್ರೆ ಅನ್ಕೋ ಅದನ್ನ ಮಾಡಿ ಮುಗಿಸ್ತಾನೆ. ಹಲ್ಲೆಲೂಯ. ದೇವರು ನನಗೊಂದು ದರ್ಶನ ಕೊಟ್ಟಾನ. ಆ ದರ್ಶನ ಏನಂತಂದ್ರೆ, ನಿನ್ನ ಸಭೆಗೆ 3 ತಿಂಗಳು ಕಂಟಿನ್ಯೂ ಆಗಿ ಅವ್ರು ಯಾವುದೇ ಸಮಸ್ಯೆಯಲ್ಲಿ ಬರಲಿ, ಆ ಸಮಸ್ಯೆಯನ್ನು ನಾನು ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯ. ದೇವರು ನನಗೆ ಕೊಟ್ಟಿರುವಂತ ದರ್ಶನ ಅದು. ದೇವರು ನನಗೆ ಕೊಟ್ಟಿರುವಂತ ಒಂದು ದರ್ಶನ ಅದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3 ವರ್ಷ ಹಿಂದಗಡೆ ಉಟ್ಕೊಂಡಿರುವಂತ ಬಟ್ಟೆಯನ್ನ ತಾಯಿ ಮಗ ಜಗಳಾಡಿ, ತಾಯಿ ಕೇಸ್ ಮಾಡಿ ಮಗನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿ ಅಷ್ಟು ನೀಚವಾಗಿ ನಡೆದುಕೊಂಡಿರುವಂತ ಮಗನು 3 ವರ್ಷಗಳಿಂದ ನನ್ನ ಮಗನನ್ನ ನೋಡ್ಬೇಕು, ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತಂದ್ಬಿಟ್ಟು, ನನ್ನ ಮಕ್ಕಳು ನನ್ನ ಬಳಿ ಇರಬೇಕು ಅಂತಂದ್ಬಿಟ್ಟು 3 ವರ್ಷ ಕಣ್ಣೀರು ಸುರಿಸಿದಾಳ ತಾಯಿ. 3 ವರ್ಷ ಆದ್ಮೇಲೆ ನಮ್ಮ ಚರ್ಚಿಗೆ 3 ತಿಂಗಳಾಯ್ತು ಅಮ್ಮ ಬರ್ಲಕ್ಕೆ. ನಿಮ್ಗೆ ಎಲ್ಲರಿಗೂ ಗೊತ್ತು, ಎಲ್ಲಮ್ಮ ಎಷ್ಟು ದಿವಸದಲ್ಲಿ ನಮ್ಮ ಚರ್ಚಿಗೆ ಬರ್ತಾ ಇದಾರೆ ಅಂತಂದ್ಬಿಟ್ಟು ನಿಮಗ್ ಗೊತ್ತು. ಅವರು ಎಷ್ಟು ಮಟ್ಟಿಗೆ ನಡ್ಕೊಳ್ತಾ ಇದಾರೆ ಅಂತಂದ್ರೆ, ಅವರು ದೇವರ ಆಶೀರ್ವಾದ. ಅವರು ಒಂದ್ಸತಿ ನಾನು ಅವ್ರಿಗೆ ಕೇಳಿದ್ದೀನಿ, ನಾನು ಏನಮ್ಮ ನೀ ಯಾವಾಗ್ಲೂ ಕೂಡ ನೀನು 1000 ರೂಪಾಯಿ ತಂದ್ಬಿಟ್ಟು ಕಾಣಿಕೆ ವಾರ ಕೊಡ್ತಾ ಇದ್ದಿ, ಅದು ಯಾಕೆ ಅಂತಂದು ಕೇಳಿದ್ದೆ. ಅವರು ಒಂದು ದೊಡ್ಡ ಬಿಸಿನೆಸ್ ಮಾಡುವಂತವ್ರು ಅಲ್ಲ. ಅವರು ಈ ಕಾಟ ಬುಕ್ಕವನ್ನ ಮಾರ್ಕೊತ ನಿಮ್ಮ ಊರಿಗೆ ಬರ್ತಾರಲ್ಲ, ಅವರು ಕೆಲಸ ಮಾಡೋರು. ಆದ್ರೆ ಅವ್ರು ಏನಂತ ಹೇಳಿದಾರೆ ಅಂತಂದ್ರೆ, ನಾನು ಸಾಮಾರ್ ಹಿಡಿದು ಸಡಗರ್ ತಕ್ಕ ನಾನು ಕೆಲಸ ಮಾಡ್ತೀನಿ. ಆ ಕೆಲಸದ ಒಳಗಡೆ ಆ 6 ದಿನದ ಒಳಗಡೆ ಯಾವ ಜಾಸ್ತಿ ಅಮೌಂಟ್ ಬರ್ತದಲ್ಲ, 6 ದಿನದಾಗ ಆ ಅಮೌಂಟ್ ಅನ್ನ ನಾನು ದೇವ್ರಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಹಲ್ಲೆಲೂಯ. ದೇವ್ರಿಗೆ ಸ್ತೋತ್ರವಾಗಲಿ. ಅವರು 3 ತಿಂಗಳಿಂದ ನಮ್ಮ ಚರ್ಚಿಗೆ ಬರ್ಲತ್ತಾರೆ. ಅವರು ದೇವ್ರ ಸನ್ನಿಧಿಯಲ್ಲಿ ಅವ್ರು ಹೆಂಗ್ ನಡ್ಕೊಳ್ಬೇಕಂತಂದ್ಬಿಟ್ಟು ಅವ್ರಿಗೆ ನಾ ಏನು ಹೇಳಿಲ್ಲ. ಆದ್ರೆ ಅವರು ನಡ್ಕೊಳ್ತಾ ಇದ್ದಾರೆ. ದೇವರು ಅವ್ರ ಕುಟುಂಬದಲ್ಲಿ ಬಹಳಷ್ಟು ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ. 3 ವರ್ಷ ತಾಯಿನೂ ಬೇಡ, ಮನಿನೂ ಬೇಡ, ಜೀವನನೇ ಬೇಡ ಅಂತ ಅಂದ್ಬಿಟ್ಟು ಹೋಗಿರುವಂತ ಮಗನು 3 ತಿಂಗಳು ಈ ಚರ್ಚಿಗೆ ಬಂದಿದ್ದಾರೆ. 3 ತಿಂಗಳ ಒಳಗಡೆ ಮಗ ಮನೆಗೆ ಬಂದಿದ್ದಾನೆ. ಹಲ್ಲೆಲೂಯ. ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರ ಜೊತೆ ನಾವು ಬರ್ತಾ ಇದ್ದೇವೆ ಚರ್ಚಿಗನ್ನ ದೊಡ್ಡದಲ್ಲ, ಓಕೆನಾ? ನಾವು ದೇವ್ರ ಜೊತೆ ನಾವು ಹೆಂಗ್ ನಡ್ಕೊಳ್ಬೇಕಂತ ಅಂದ್ಬಿಟ್ಟು ದೇವರು ಈ ವಾಕ್ಯದ ಬರ್ದಿಟ್ಟಾನೆ. ಈ ವಾಕ್ಯಕ್ಕೆ ತಕ್ಕಂಗ ನಾವು ನಡ್ಕೊಳ್ಬೇಕು. ಅವಾಗ ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ನಮಗೇನ್ ಮಾಡ್ತಾನ? ಆಶೀರ್ವಾದ ಮಾಡುವಂತವನಾಗಿರ್ತಾನೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಸಾಕ್ಷಿ ಹೇಳುವಂತವ್ರು ಯಾರಾದ್ರೂ ಇದ್ರೆ ಎದ್ದು ನಿಂತ್ಕೊಂಡು ದಯಮಾಡಿ ನೀವು ಸಾಕ್ಷಿ ಹೇಳಬೇಕು.